ನನಗ್ ಸ್ವಲ್ಪ ಚೆನ್ನಾಗ್ ಮೇಕಪ್ ಮಾಡ್ತೀಯಾ ಅಂಜಲಿ? ನಾನ್ ಸ್ವಲ್ಪ ಮದ್ವೆಗ್ ಹೋಗ್ಬೇಕು. ಖಂಡಿತ ಅಕ್ಕ, ನೀವ್ ಯೋಚನೆ ಮಾಡ್ಬೇಡಿ. ನಾವ್ 3 ಜನ ಸೇರಿ ನಿಮ್ಗೆ ಚೆನ್ನಾಗ್ ಮಾಡ್ತೀವಿ ಮೇಕಪ್ನ. ಹಂಗಂತೇಳಿ ಅಂಜಲಿ ಅವರ ತಂಗಿಯರ್ನ ಕರೆದು 3 ಜನ ಸೇರಿ ಮೇಕಪ್ ಮಾಡ್ತಾರೆ. ಅವ್ರ್ 3 ಜನ ಮಾಡಿರೋ ಮೇಕಪ್ ಅವ್ರಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಅದ್ರಿಂದ ಸಂತೋಷದಿಂದ ಅವರು 500 ರೂಪಾಯಿ ಕೊಡ್ತಾರೆ. ಅಂಜಲಿ, ಮಾಧುರಿ ಮತ್ತು ಅನುರಾಧ ಅಕ್ಕ ತಂಗಿಯರು ಬಿಲಾಸ್ಪುರ್ ಎನ್ನುವ ಒಂದು ಗ್ರಾಮದಲ್ಲಿ ಅವ್ರ ಅಪ್ಪ ಅಮ್ಮ ಜೊತೆ ಜೀವಿಸ್ತಿದ್ರು. ಅವರು ತುಂಬಾನೇ ಬಡವರಾಗಿದ್ರು. ಊರಲ್ಲಿರುವ ಹೆಣ್ಮಕ್ಳಿಗೆ ಮೇಕಪ್ ಹಾಕುವ ಕೆಲ್ಸ ಮಾಡ್ತಿದ್ರು. ಈ ಕೆಲ್ಸ ಮಾಡ್ತಾ ಮಾಡ್ತಾ ಅವ್ರ 3 ಜನಗೆ ಕೆಲ್ಸ ಅಂದ್ರೆ ತುಂಬಾ ಇಷ್ಟ. ಈ ಕೆಲ್ಸದಲ್ಲಿ ಮೈ ಮರೆತೋಗ್ತಾರೆ ಅವರು. ಅದ್ರಿಂದ ಆ ಊರಲ್ಲಿರುವ ಎಲ್ಲಾ ಹೆಂಗಸರು ಯಾವ ಫಂಕ್ಷನ್ ಇದ್ರೂ ಇವ್ರ 3 ಜನನೇ ಫಂಕ್ಷನ್ಗೆ ಕರೀತಿದ್ರು. ಆದ್ರೆ ಅಂಜಲಿ ಅವರ ಅಪ್ಪ ಆದ ಮೋತಿಲಾಲ್ ಯಾವಾಗ್ಲೂ ಮಕ್ಕಳ ಮದ್ವೆ ಬಗ್ಗೆನೇ ಯೋಚನೆ. ಅವರು ಅವರ ಹೆಂಡತಿ ವಿಮಲಾಗೆ ಹೇಳ್ತಾರೆ, ವಿಮ್ಲಾ, ನಂಗಂತೂ ಒಂದೇ ಟೆನ್ಷನ್ ಇದೆ ಕಣೆ. ಈ 3 ಜನರ ಮದ್ವೆ ಹೇಗಾಗುತ್ತೆ? ಹೌದು ರೀ, ನಾನು ಯಾವಾಗ್ಲೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಅದೇ ಸಮಯಕ್ಕೆ 3 ಜನ ಅಕ್ಕ ತಂಗಿಯರು ಅಲ್ಲಿಗ್ ಬರ್ತಾರೆ. ಯಾಕಪ್ಪ, ಮದ್ವೆ ಆಗ್ಲೇಬೇಕಾ ಏನು? ನೀನ್ ಏನ್ ಹೇಳ್ತಾ ಇದ್ಯಾ ಅಮ್ಮ? ಮದುವೆ ಆಗಿಲ್ಲ ಅಂದ್ರೆ ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಒಂದ್ ವೇಳೆ ಮದ್ವೆ ಆದ್ರೆ ನಾವು ಕೆಲ್ಸ ಮಾಡಕ್ಕಾಗಿಲ್ಲ ಅಂದ್ರೆ? ಹಾ, ನಮ್ಗೆ ಕೆಲ್ಸ ಮಾಡೋದ್ ತುಂಬಾ ಇಷ್ಟ. ಅರೆ ಮಕ್ಕಳ, ಮದ್ವೆ ಆದ್ಮೇಲೆ ನೀವ್ ಯಾಕ್ ಕೆಲ್ಸ ಮಾಡ್ತೀರಾ? ಮದ್ವೆ ಆದ್ಮೇಲೆ ಮನೆ ನೋಡ್ಕೊಳ್ಳಿ ನೀವು. ನಿಮ್ ಗಂಡಂದ್ರು ಕೆಲ್ಸಕ್ ಹೋಗ್ತಾರೆ. ಆದ್ರೆ ಅಮ್ಮ, ಇನ್ನ ಅದು ಇದು ಏನಿಲ್ಲ. ಇನ್ನಂತೂ ಮದುವೆ ಆಗ್ಲೇಬೇಕು. ಏನೂ ವಿಷಯ ಇಲ್ಲ. ಇನ್ನು ನಾನು ಈ ಮನೆನ ಮಾರಾದ್ರೂ ನಿಮ್ಮ ಮದುವೆ ಮಾಡಿಸ್ತೀನಿ. 3 ಜನ ಸೈಲೆಂಟ್ ಆಗ್ತಾರೆ. ಮಾರ್ನೇ ದಿನನೇ ಅವ್ರಿಗೊಂದು ಸಂಬಂಧ ಬರುತ್ತೆ. ಸಿಟಿಯಲ್ಲಿ ಕೌಸಲ್ಯ ಅಂತ ಒಬ್ರಿದ್ರು. ಅವರ 3 ಮಕ್ಕಳಿಗೆ ರಾಜೀವ್, ರಾಘವ್ ಮತ್ತು ರಾಹುಲ್. ಕೌಸಲ್ಯ ಅವರ 3 ಕಣ್ಮಕ್ಕಳಿಗೆ ಹೆಣ್ಣು ನೋಡ್ತಾ ಇದ್ರು. ಅಂಜಲಿ, ಮಾಧುರಿ ಮತ್ತು ಅನುರಾಧ ಫೋಟೋ ನೋಡಿ ಅವ್ರಿಗೆ ಒಪ್ಪಿಗೆ ಆಗುತ್ತೆ. ಮತ್ತೆ ಮದ್ವೆಗೆ ಒಪ್ಕೋತಾರೆ. ಮತ್ತೆ ಅದ್ರ ಜೊತೆಗೆ ವರದಕ್ಷಿಣೆ 3 ಲಕ್ಷ ರೂಪಾಯಿ ಕೇಳ್ತಾಳೆ. ಮೋತಿಲಾಲ್ ಮನೆನ ಗುತ್ತಿಗೆಗಿಡ್ತಾನೆ. ಮತ್ತೆ 3 ಹೆಣ್ಮಕ್ಕಳ ಮದ್ವೆನ ಚೆನ್ನಾಗಿ ಮಾಡಿ ಅತ್ತೆ ಮನೆಗ್ ಕಳ್ಸ್ಕೊಡ್ತಾನೆ. 3 ಜನ ಅತ್ತೆ ಮನೆಗೆ ಹೋಗ್ತಾರೆ. ಹೋಗಿದ ತಕ್ಷಣ ಅವ್ರ ಅತ್ತೆ ರೂಲ್ಸ್ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾಳೆ. ಭದ್ರವಾಗಿ ಕೇಳಿ, ನಂದು ಸ್ವಲ್ಪ ರೂಲ್ಸ್ ಇದೆ. ಎಲ್ಲರೂ 4 ಗಂಟೆನೆ ಎದ್ದೊಳ್ಬೇಕು. ಎದ್ದೊಳ್ಬಿಟ್ಟು ಎಲ್ಲ ಮನೆ ಕೆಲ್ಸನೂ ನೀವೇ ಮಾಡ್ಬೇಕು. ಅನುರಾಧ ಅಂತಾಳೆ, ಅತ್ತೆಮ್ಮ, 4 ಗಂಟೆಗೆ ಎದ್ದೊಳ್ಬೇಕಾ? ಆದ್ರೆ ನನ್ ಕೈಲಿ ಅಷ್ಟು ಬೇಗ ಎದ್ದೊಳಕ್ಕಾಗಲ್ಲ ಅಲ್ವಾ? ಅದು ಕೇಳಿ ಕೌಸಲ್ಯಗೆ ತುಂಬಾನೇ ಕೋಪ ಬರುತ್ತೆ. ಅಭ್ಯಾಸ ಮಾಡ್ಕೋ, ಇಲ್ಲ ಅಂದ್ರೆ ಮನೆಯಿಂದ ಆಚೆ ಕಳ್ಸ್ಬಿಡ್ತೀನಿ ಕಾಬಡ್ದ. ಈ ಮನೇಲ್ ನಾನ್ ಹೇಳೋದೇ ನಡಿಬೇಕು. ಇಲ್ಲ ಅತ್ತೆಮ್ಮ, ಅವಳು ಚಿಕ್ಕವಳಲ್ವಾ, ಅವಳಿಗೆ ಗೊತ್ತಿಲ್ಲ. ನೀವು ಯೋಚನೆ ಮಾಡ್ಬೇಡಿ, ನಾನ್ ಅರ್ಥ ಮಾಡಿಸ್ತೀನಿ. ಚೆನ್ನಾಗ್ ಅರ್ಥ ಮಾಡ್ಸು. ನಾನ್ ಯಾವಾಗಲ್ಲ ಏನೆಲ್ಲ ಹೇಳ್ತೀನೋ ಬಾಯಿ ಮುಚ್ಕೊಂಡ್ ಮಾಡ್ಬೇಕು. ಸರಿ ಅತ್ತೆ. ಸರಿ ಆಯ್ತು, ಹೋಗಿ ಕೆಲ್ಸ ಮಾಡಿ. 3 ಜನ ಮನೆ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ಅಂಜಲಿಯ ಗಂಡ ಆದ ರಾಜೀವ್ ಬೇರೆ ಹುಡುಗಿ ಜೊತೆ ಪಾರ್ಕಲ್ಲಿ ಕೂತಿರ್ತಾನೆ. ಅವಳ ಹೆಸರು ಪಾಯಲ್. ಪಾಯಲ್ ಅಂತಾಳೆ, ರಾಜೀವ್, ನೀನ್ ಮಾಡಿದ್ದು ಸರಿ ಇಲ್ಲ. ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಬರ್ತೀಯಾ? ನಾವು ಮದ್ವೆ ಆಗ್ತೀವಿ ಪಾಯಲ್. ಸ್ವಲ್ಪ ವೇಟ್ ಮಾಡು ನೀನು. ನಂಗ್ ಗೊತ್ತಾಗಿದೆ, ರಾಘವ್ ಮತ್ತೆ ರಾಹುಲ್ಗೂ ಗರ್ಲ್ ಫ್ರೆಂಡ್ ಇದಾರಂತ. ಅವರು ಕೂಡ ಅಮ್ಮನ ಮಾತು ಕೇಳಿ ಈ ಹುಡುಗಿಯರ್ನ ಮದುವೆ ಆಗಿದಾರ. ನಾವು 3 ಜನ ಸೇರಿ ಏನ್ ಮಾಡೋಣ ಅಂತ ನೋಡ್ತೀವಿ. ಹಂಗಂತೇಳಿ ಅವನು ಪಾಯಲ್ನ ಸಮಾಧಾನ ಮಾಡ್ತಾನೆ. ಆದ್ರೆ ಅವನ್ಗೆ ಏನ್ ಮಾಡದಂತನೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಇದೇ ತರ ಸ್ವಲ್ಪ ದಿನ ಕಳೆದೋಗುತ್ತೆ. ಅಂಜಲಿ, ಮಾಧುರಿ ಮತ್ತೆ ಅನುರಾಧ ಯಾವಾಗ್ಲೂ ಮನೆ ಕೆಲ್ಸ ಮಾಡ್ತಾನೆ ಇರ್ತಾರೆ. ಬೆಳಗಿಂದ ರಾತ್ರಿವರೆಗೂ ಅವ್ರಿಗೆ ಕೆಲ್ಸನೇ ಕೆಲ್ಸ. ಅವ್ರು ಮಾಡೋ ಚಿಕ್ಕ ಚಿಕ್ಕ ತಪ್ಪಗೂ ಕೌಸಲ್ಯ ಹತ್ರ ಅವರು ಯಾವಾಗ್ಲೂ ಬೈಸ್ಕೊತಾ ಇದ್ರು. ದಿನ ಇದೇ ರೀತಿ ಕಳೀತಾ ಇತ್ತು. ಮತ್ತೆ ಮಧ್ಯ ಮಧ್ಯದಲ್ಲಿ ಬ್ಯೂಟಿ ಪಾರ್ಲರ್ ಕೆಲ್ಸ ಮಾಡ್ಬೇಕು ಅಂತ ಅವ್ರಿಗೆ ಇಷ್ಟ ಆಗಿತ್ತು. ಅಂಜಲಿ ಅಕ್ಕ, ಒಂದ್ಸಲ ಅತ್ತಿ ಹತ್ರ ಕೇಳಿ ನಂಗ್ ಮೇಕಪ್ ಹಾಕ್ಬೇಕಂತಿದೆ. ಒಂದ್ಸಲ ಮಾತಾಡಿ ಅಕ್ಕ. ನನ್ಗೂ ಕೆಲ್ಸ ಮಾಡ್ಲೇಬೇಕು ಅಂತ ಇದೆ. ಆದ್ರೆ ಏನ್ ಹೇಳ್ತಾಳೋ ನೋಡೋಣ. ಅಂಜಲಿ ಕೌಸಲ್ಯ ಹತ್ರ ಕೆಲ್ಸದ ಬಗ್ಗೆ ಕೇಳಿದ್ರೆ ಅವಳು ಆಗೋದಿಲ್ಲ ಅಂತ ಬೈದು ಕಳಿಸ್ತಾಳೆ. ಎಷ್ಟು ಧೈರ್ಯ ನಿನಗೆ ಈ ಮಾತನ್ ಬಂದು ನನ್ನನ್ ಕೇಳ್ತಿದ್ಯಾ? ನನ್ ಮನೆ ಹೆಣ್ಮಕ್ಳು ಕೆಲ್ಸ ಮಾಡೋದಾ? ಏನೂ ಬೇಕಾಗಿಲ್ಲ, ಹೋಗು. ಅಂಜಲಿ ಚೆನ್ನಾಗ್ ಅರ್ಥ ಮಾಡ್ಕೋತಾಳೆ, ಕೆಲ್ಸ ಮಾಡೋ ಪರಿಸ್ಥಿತಿ ಅಂತೂ ಇರೋಲ್ಲ ಅಂತ. ಅವತ್ತಿನ ದಿನ ರಾತ್ರಿ ಕೌಸಲ್ಯ ಆಚೆ ಹೋಗ್ತಾಳೆ. ಮನೆಯಲ್ಲಿ 3 ಜನ ಅಕ್ಕ ತಂಗಿಯರು ಇರ್ತಾರೆ. ಆಗ ಪಕ್ಕದ ಮನೆಯಲ್ಲಿರುವ ಜಾನಕಿ ಅವರು ಬರ್ತಾರೆ. ಏನಾಯ್ತು ಜಾನಕಿ ಅಕ್ಕ? ಅತ್ತೆಯವ್ರು ಇಲ್ಲ. ನೀವು ಕುತ್ಕೊಳ್ಳಿ, ಅತ್ತೆಯವ್ರು ಬರ್ತಾರೆ. ಅಯ್ಯೋ ನೋಡಂಜಲಿ, ಹಣೆ ಬರಹ. ನಾನು ಇಂಪಾರ್ಟೆಂಟ್ ಆಗೊಂದ್ ಮದ್ವೆಗ್ ಹೋಗ್ಬೇಕಾಗಿತ್ತು. ಇಲ್ಲಿ 1 ಬ್ಯೂಟಿ ಪಾರ್ಲರೂ ಇಲ್ಲ. ಒಂದಿತ್ತು, ಅದು ಮುಚ್ಚಿದೆ. ಈಗ ನಾನ್ ಹೇಗ್ ಹೋಗ್ಲಿ? ಅದನ್ ಕೇಳಿ 3 ಜನಗೆ ತುಂಬಾ ಸಂತೋಷ ಆಗತ್ತೆ. ಅಕ್ಕ, ನಾವು ಬ್ಯೂಟಿ ಪಾರ್ಲರ್ ಕೆಲ್ಸಾನೇ ಮಾಡೋರು. ನಾವು ತುಂಬಾ ಚೆನ್ನಾಗ್ ಮಾಡ್ತೀವಿ. ನಿಮಗೆ ನಾವ್ ಮೇಕಪ್ ಮಾಡ್ತೀವಿ. ಅದನ್ ಕೇಳಿ ಜಾನ್ಕಿಗೆ ತುಂಬಾನೇ ಸಂತೋಷ ಆಗತ್ತೆ.
ಅಂಜಲಿ, ಮಾಧುರಿ ಮತ್ತು ಅನುರಾಧ 3 ಜನ ಸೇರಿ ಅವ್ರಿಗೆ ಮೇಕಪ್ ಮಾಡ್ತಾರೆ. ಜಾನಕಿ ಎಷ್ಟು ಸಂತೋಷ ಪಡ್ತಾಳಂದ್ರೆ ಸಂತೋಷದಲ್ಲಿ 3 ಸಾವಿರ ಕೊಡ್ತಾಳೆ. ತಗೊಳ್ಳಿ ಮಕ್ಳ, ನೀವು ತುಂಬಾ ಚೆನ್ನಾಗ್ ಮೇಕಪ್ ಮಾಡಿದೀರಾ. ಇಲ್ಲಿ ಯಾರಿಗೂ ಇಷ್ಟ ಚೆನ್ನಾಗ್ ಮೇಕಪ್ ಮಾಡಕ್ ಬರಲ್ಲ. ಅದೇ ಸಮಯಕ್ಕೆ ಕೌಸಲ್ಯ ಅಲ್ಲಿಗ್ ಬರ್ತಾಳೆ. ಅವಳು ದುಡ್ಡು ಕೊಡೋದು ಅವಳು ನೋಡ್ಬಿಡ್ತಾಳೆ. ಅದನ್ ನೋಡಿದ್ಮೇಲೆ ಕೌಸಲ್ಯಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಏನು, ನಾನ್ ಈ ಕೆಲ್ಸ ಮಾಡ್ಬೇಡಿ ಅಂತ ಹೇಳಿದ್ಮೇಲೂ ನೀವು ಈ ಕೆಲ್ಸ ಮಾಡ್ತಿದ್ದೀರಾ? ನನ್ ಮಾತ್ನ ನಿರ್ಲಕ್ಷ್ಯ ಮಾಡ್ತಿದ್ದೀರಾ? ಅಯ್ಯೋ ಇಲ್ಲ ಅತ್ತೆ, ನೀವ್ ಅನ್ಕೊಂಡಂಗಲ್ಲ ಏನೂ ಇಲ್ಲ. ಹೆಂಗಂತ ನನಗ್ ಚೆನ್ನಾಗ್ ಅರ್ಥ ಆಗ್ತಿದೆ. ಹೋಗಿಲ್ಲಿಂದ ಆಚೆ, ಇವಾಗ್ಲೇ ಆಚೆ ಹೋಗಿ. ಅರೆ ಕೌಸಲ್ಯ, ಯಾಕ್ ಕೋಪ ಮಾಡ್ಕೋತೀಯಾ? ಬಿಡು. ನೀನ್ ಸುಮ್ನಿರು ಜಾನ್ಕಿ, ನಿನ್ ಕತೆ ಆಮೇಲೆ ನೋಡ್ಕೋತೀನಿ. ಜಾನ್ಕಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಅವಳ 3 ಮಕ್ಕಳು ಬೇರೆ ಹುಡುಗಿರ್ನ ಮದ್ವೆ ಮಾಡ್ಕೊಂಡ್ ಮನೆಗ್ ಕರ್ಕೊಂಡ್ ಬಂದಿರ್ತಾರೆ. ಜೊತೆಯಲ್ಲಿ ಹೊಸ ಹೆಂಡ್ತಿಯರು ಬೇರೆ ಇರ್ತಾರೆ. ಅಮ್ಮ, ನಂಗ್ ಗೊತ್ತು ನಿಮ್ ಕೋಪ ಬರುತ್ತಾ, ಆದ್ರೆ ನಾವ್ ಮತ್ತೆ ಮದುವೆ ಆಗಿದೀವಿ. ನಾನ್ ಪಾಯಲ್ನ ಲವ್ ಮಾಡ್ತೀನಮ್ಮ, ಅದಕ್ಕೆ. ನಾನ್ ಪೂಜಾನ್ ಲವ್ ಮಾಡ್ತೀನಮ್ಮ. ಕೋಪ ಆಗೋದಂತೂ ದೂರದ ಮಾತು. ಇವಳು ತುಂಬಾ ಸಂತೋಷ ಪಡ್ತಾಳೆ. ಸರಿಯಾಗೇ ಮಾಡಿದೀರ ಮಕ್ಳ. ಇವ್ರು ಏನಕ್ಕೂ ಉಪಯೋಗ ಆಗೋದಿಲ್ಲ. ಕೆಲ್ಸ ಎಲ್ಲ ಮಾಡ್ಬಾರ್ದು ಅಂತ ಹೇಳಿದ್ಮೇಲೂ ದುಡ್ಗೋಸ್ಕರ ಕೆಲ್ಸ ಮಾಡ್ತಿದಾರೆ. ಈಗ್ಲೇ 3 ಜನನ ಮನೆಯಿಂದ ಆಚೆ ಕಳಿಸ್ತೀನಿ. ಏ ಅಂಜಲಿ, ಹೊರಗೋಗಿಲ್ಲಿಂದ. ಮಾಧುರಿ, ಇಲ್ಲಿಂದ ಹೋಗು. ಹಾ, ಅನುರಾಧ, ನೀನು ಕೂಡ. ನಾನಿನ್ನು ಇವಳ ಜೊತೆನೆ ಜೀವನ ಮಾಡೋದು. 3 ಜನ ಅಕ್ಕ ತಂಗಿ ಅಳಕ್ ಶುರು ಮಾಡ್ತಾರೆ. ಕೌಸಲ್ಯ ಮತ್ತು ಇನ್ನೂ ಬೇರೆ ಎಲ್ಲಾರೂ ಸೇರಿ ಅವ್ರ 3 ಜನನ ಆಚೆ ಕಳಿಸ್ಬಿಡ್ತಾರೆ. ಅಂಜಲಿ, ಮಾಧುರಿ ಮತ್ತೆ ಅನುರಾಧ ರಾತ್ರಿ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೇ ಕೂತಿರ್ತಾರೆ. ಮತ್ತೆ ಬೆಳಗ್ಗೆ 3 ಜನ ವಾಮಿಟ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಜಾನಕಿ ಬರ್ತಾಳೆ. 3 ಜನನ ಅವಳು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಗೊತ್ತಾಗತ್ತೆ 3 ಜನ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಅಂಜಲಿ ಅಳ್ತಾಳೆ. ಇವಾಗ ಏನ್ ಮಾಡೋದು? ನಾವ್ ಎಲ್ ಹೋಗೋದು? ನಮ್ಮ ಹೊಟ್ಟೆಯಲ್ಲಿ